ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ನಾವು ದತ್ತೂರಿ ಕಾಯಿನ ಬಳಸಿ ದೀಪಗಳನ್ನ ಮಾಡೋದು ಹೇಗೆ ಅಂತ ತೋರಿಸಿದೆ. ಈ ದೀಪಗಳನ್ನ ನಾವು ಮಾಡೋದ್ರಿಂದ ಅತಿ ಸುಲಭವಾಗಿ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬೋದು. ನೋಡಿ, ಈ ಥರ ನಾನು ನೆನ್ನೆ ದೀಪ ಹಚ್ಚಿ ದೇವಸ್ಥಾನದಲ್ಲಿ ಬಂದಿದ್ದೆ. ಶಿವ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ನಮ್ಮ ಜೀವನದಲ್ಲಿ ಬಂದಂಥ ಕಷ್ಟಗಳು ನಿವಾರಣೆ ಆಗ್ತಾ ಹೋಗುತ್ತದೆ. ಯಾವಾಗಲೂ ಅಷ್ಟೇ, ನಾವು ಕೈ ಚೆಲ್ಲಿ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ನಮಗೆ ಹಿರಿಯರು ತೋರಿಸ್ಕೊಟ್ಟಿರೋಂಥ ದಾರಿಗಳಲ್ಲಿ ಯಾವುದು ಸುಲಭ ಅನಿಸುತ್ತೋ ನಾವು ಆ ರೀತಿ ಮುಂದುವರಿಯೋದು ಒಳ್ಳೆಯದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮಗೆ ಈ ಕಾಯಿ ತುಂಬ ಸುಲಭವಾಗಿ ಸಿಗುತ್ತೆ. ನೋಡಿ, ನಾನು ಶಿವನ ದೇವಸ್ಥಾನಕ್ಕೆ ಹೋಗಿ ನೆನ್ನೆ ದೀಪ ಹಚ್ಚಿ ಬಂದಿದ್ದೆ. ಇಲ್ಲಿ ನಾವು ದೀಪ ಆರಾಧನೆ ಮಾಡ್ತಾ ನಾವು ನಮ್ಮ ಕಷ್ಟಗಳನ್ನೆಲ್ಲ ದೇವರ ಹತ್ರ ಹೇಳ್ಕೊಂಡು ಯಾವಾಗಲೂ ಕೂಡ ನಾವು ಧೈರ್ಯಗೆಡದೇ ಏನಾದರೂ ಮಾಡ್ತಾ ಇರಬೇಕಾಗುತ್ತೆ. ನೂರಾರು ಥರ ದೀಪ ಹಚ್ಚುವಂಥ ರೀತಿಗಳು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಈ ದತ್ತೂರಿ ಕಾಯಿಂದ ಬಳಸಿದಂಥ ದೀಪ ಇದು. ಈ ದೀಪ ನಾವು ಎಳ್ಳೆಣ್ಣೆ ಹಚ್ಚಿ ಬತ್ತಿ ಇಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ದೀಪ ಹಚ್ಚೋದ್ರಿಂದ ಸರ್ವ ಕಷ್ಟ ನಿವಾರಣೆ ಆಗುತ್ತೆ. ಈ ದೀಪ ಮಹಾದೇವನಿಗೆ ತುಂಬ ಪ್ರಿಯಕರವಾದ ದೀಪ. ಈ ದೀಪನ ಹಚ್ಚೋದ್ರಿಂದ ಗಂಡ ಹೆಂಡತಿರ ಸಮಸ್ಯೆ ಏನಾರ ಇದ್ದರೆ ಕಡಿಮೆ ಆಗ್ತಾ ಹೋಗುತ್ತದೆ. ಮತ್ತು ಅವ್ರ ಮನಸ್ಸಲ್ಲಿ ಏನಾದರೂ ವಿಷ ತುಂಬಿದರೆ ಅಥವಾ ಯಾರಾದರೂ ಚಾಡಿ ಹೇಳಿ ಅಥವಾ ಮಾಟ ಮಂತ್ರ ಮಾಡಿ ಅಥವಾ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ, ಈಗ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ, ಒಬ್ರನ್ನೊಬ್ರನ್ನ ಬಿಟ್ಟಿರಲ್ಲ, ಆ ಸ್ಥಿತಿಯಲ್ಲಿದ್ರೂ ಕೂಡ ಕೆಲವೊಮ್ಮೆ ಬಾರಿ ಕೆಟ್ಟ ದೃಷ್ಟಿ ಬಿದ್ದಾಗ ಇಂಥ ಸಮಸ್ಯೆಗಳಾಗುತ್ತೆ. ಗಂಡ ಹೆಂಡತಿ ತುಂಬ ದೂರ ಇರೋಕ್ಕೆ ಶುರುವಾಗ್ತಾರೆ, ಮಾತಾಡೋದಿಲ್ಲ, ಮನೇಲಿ ಊಟ ಮಾಡಲ್ಲ, ಈ ಥರ ಸಮಸ್ಯೆಗಳು ಶುರುವಾಗ್ಬಿಡ್ತದೆ. ಆದ್ದರಿಂದ ನಾವು ಶಿವ ದೇವಸ್ಥಾನಕ್ಕೆ ಹೋಗಿ ನಾವು ಈ ಥರ ದೀಪ ಹಚ್ಚೋದ್ರಿಂದ ನಾವು ಶಿವ ಕೃಪೆಗೆ ಪಾತ್ರರಾಗಿ ಆ ಶಿವನ ದಯೆ ನಮ್ಮ ಮೇಲೆ ಬಿದ್ದರೆ ನಮ್ಮ ಮೇಲೆ ಬೀಳುವಾಗಿ ನಾವು ಆರಾಧನೆಗಳನ್ನ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಒಂದು ಸರಿ ಮಾಡಿಬಿಟ್ವಿ ಅಂದ್ಬಿಟ್ಟು ಮುಗಿದೋಯ್ತು ಅಂತ ನಾವು ಕೈ ಚೆಲ್ಲಿ ಕೂತ್ಕೋಬಾರ್ದು. ಆವಾಗೆ ಹೋಗಿ ನಾವು ರಾಹುಕಾಲದಲ್ಲಿ, ಅಮಾವಾಸ್ಯೆಗಳಲ್ಲಿ, ಸೋಮವಾರಗಳಲ್ಲಿ, ಪ್ರದೋಷಗಳಲ್ಲಿ ಈ ಥರ ದೀಪಗಳನ್ನ ನಾವು ಹಚ್ತಾ ಬರಬೇಕಾಗುತ್ತೆ. ರಾಹುಕಾಲದಲ್ಲಿ ಹಚ್ಚೋದ್ರಿಂದ ರಾಹುದೋಷಗಳು ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಚರ್ಮ ದೋಷಗಳೇನಾದ್ರು ಇದ್ದರೆ, ಚರ್ಮ ಕಾಯಿಲೆಗಳೇನಾದ್ರು ಇದ್ದರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗ್ತದೆ. ಈ ಕಾಯಿ ತುಂಬ ವಿಷ, ಇದು ಮಕ್ಕಳ ಕೈಲೆಲ್ಲ ಮುಟ್ಟಿಸ್ಬಾರ್ದು. ಇದನ್ನು ತುಂಬ ಜೋಪಾನವಾಗಿ ನಾವು ಬೀಜ ತೆಗ್ದು ಸ್ವಲ್ಪ ದೂರ ಹಾಕಬೇಕಾಗುತ್ತೆ. ಇದಕ್ಕೆ ಬಳಸಿರೋಂಥ ಪ್ಲೇಟ್ ಆಗಲಿ ಚಾಕು ಆಗಲಿ ಇದನ್ನು ನಾವು ನೀಟಾಗಿ ವಾಶ್ ಮಾಡಿ ಎತ್ತಿಡಬೇಕಾಗುತ್ತೆ. ವಾಶ್ ಮಾಡದೆ ಮಕ್ಕಳ ಕೈಲಿ ಮುಡ್ಸೋದಾಗಲಿ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಅದರಲ್ಲೇ ತರಕಾರಿ ಕಟ್ ಮಾಡೋಂಥದ್ದಾಗಲಿ ಮಾಡಿಕೊಡ್ದು ಇದನ್ನು. ಯಾಕೆಂದರೆ ಇದು ವಿಷ. ಯಾಕೆ ವಿಷ ಅಂತ ಹೇಳ್ತೀನಿ ಅಂತಂದರೆ, ಸಮುದ್ರ ಮಂಥನ ಮಾಡುವಾಗ ಬಂದ ವಿಷವನ್ನು ಶಿವ ಕುಡಿದ್ಬಿಟ್ಟ. ಆವಾಗ ಪಾರ್ವತಿ ಅವನ ಗಂಟಲಲ್ಲಿ ತಡೆದು ಆ ವಿಷ ಅಲ್ಲೇ ಸ್ಥಿರವಾಗುತ್ತೆ. ಅಲ್ಲಿ ಸ್ಥಿರವಾದಂಥ ವಿಷವೇ ಈ ಕಾಯಿಯಾಗಿ ಮಾರ್ಪಾಟಾಗುತ್ತೆ, ಈ ಗಿಡವಾಗಿ ಭೂಮಿಗೆ ಬಂದು ತಲುಪುತ್ತೆ ಅಂತ ಕಥೆ ಇದೆ. ಆದ್ದರಿಂದ ಇದು ತುಂಬ ವಿಷಕಾರಿ. ನಮ್ಮ ಜೀವನದಲ್ಲಿ ವಿಷ ಏನಾದರೂ ಬೆರೆಸಿದರೆ, ಯಾರಾದರೂ ಮಾಟ ಅಥವಾ ಕೆಟ್ಟ ದೃಷ್ಟಿಗಳು ಅದು ಇದು ಅಲ್ಲಿ ಇಲ್ಲಿ ಮೂರು ದಾರಿಲಿ ಹಾಕಿರೋಂಥ ತುಳಿದು ದಾಟ್ಬಿಟ್ಟಿರ್ತಾರೆ. ಮಕ್ಕಳಾಗಲಿ ಗಂಡ ಆಗಲಿ ನಾವಾಗಲಿ ಏನಾದರೂ ಒಂದು ಸಮಸ್ಯೆ ಆಗಿರ್ತದೆ. ಅಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗುವಂಥದ್ದು ಈ ದತ್ತೂರಿ ಕಾಯಿಲಿದೆ. ಆದಷ್ಟು ಇಂಥ ದೀಪಗಳನ್ನ ನಾವು ಹಚ್ಚೋದ್ರಿಂದ ನಮ್ಮ ಕೈಲಾದ ಮಟ್ಟಿಗೆ ನಾವು ಏನಾದರೂ ಮಾಡ್ತಾ ಹೋದಂತೆ ನಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗ್ತದೆ. ಯಾವಾಗಲೂ ಅಷ್ಟೇ, ದೀಪ ಹಚ್ಚೋದ್ರಿಂದ ನಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಿ ಹೋಗ್ತದೆ. ಯಾವಾಗಲೂ ಅಷ್ಟೇ, ನಾವು ದೀಪಗಳನ್ನ ಮರಿದೇನೆ, ಏನು ನಿಂಬೆಹಣ್ಣು ದೀಪ ಅಥವಾ ಎಳ್ಳೆಣ್ಣೆ ದೀಪ, ತುಪ್ಪದ ದೀಪ, ದತ್ತೂರಿ ದೀಪ, ಬೆಟ್ಟದ ನೆಲ್ಲಿಕಾಯಿ ದೀಪ, ಈ ಥರ ನಾನಾ ಥರ ದೀಪಗಳು ನಾವು ಹಚ್ತಾ ಬರ್ತಾ ಇರ್ತೀವಿ ದೇವಸ್ಥಾನದಲ್ಲಿ. ಅದರಿಂದನೇ ನಾವು ದೊಡ್ಡ ಬೆಟ್ಟದಂತ ಬಂದ ಕಷ್ಟಗಳು ಸಣ್ಣದಾಗಿ ಮರೆಯಾಗಿ ಹೋಗ್ಬಿಡ್ತದೆ. ಈಗ ದೊಡ್ಡ ಆಕ್ಸಿಡೆಂಟ್ ಆಗಬೇಕಾಗತ್ತೆ, ಅಂಥ ಪ್ರಾಣ ಹೋಗೋಂಥ ಸ್ಥಿತಿಗಳು ಬಂದ್ಬಿಡುತ್ತದೆ. ಅಂಥ ಸ್ಥಿತಿಗಳನ್ನೆಲ್ಲ ಬಚಾವ್ ಮಾಡ್ಕೋಬೇಕು ಅಂದರೆ ನಾವು ನಮ್ಮ ಕೈಲಾದ ಮಟ್ಟಿಗೆ ನಾವು ದೇವರ ಸೇವೆಗಳಲ್ಲಿ ನಾವು ಮಗ್ನರಾದಾಗ, ನಮ್ಮ ಕೈಲಾದ ಮಟ್ಟಿಗೆ ಸೇವೆಗಳನ್ನ ನಾವು ಸಲ್ಲಿಸಿದಾಗ ಇಂಥ ಕಷ್ಟಗಳಿಂದ ಪಾರಾಗ್ಬೋದು. ನಾವು ಎಂತೆಂಥ ದೊಡ್ಡ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ಕೊಡೋಂಥದ್ದು ದೇವರು. ಕೈಲಾದ ಮಟ್ಟಿಗೆ, ನಿಮ್ಮ ಕೈಲಾದ ಮಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ದತ್ತೂರಿಕಾಯಿ 2 ಇದ್ದರೆ 2 ದೀಪ ಹಚ್ಚಿ, ಅಥವಾ 4 ಸಿಕ್ಕಿದ್ರೆ 4 ಹಚ್ಬೋದು. ನೀವು ಆದಷ್ಟು ನೀವು ಬಿಲ್ವಾರ್ಚನೆಗಳನ್ನ ಮಾಡ್ಕೋತಾ ಇರಿ ಮತ್ತು ಅಷ್ಟೋತ್ತರಗಳನ್ನ ಹೇಳ್ಕೊತಾ ಇರಿ. ಅಷ್ಟೋತ್ತರ ಹೇಳ್ತಾ ಬಿಲ್ವಾರ್ಚನೆ ಮಾಡೋದ್ರಿಂದ ಅತಿ ಸುಲಭವಾಗಿ ನಾವು ಶಿವನನ್ನು ಹೋಲಿಸ್ಕೋಬೋದು.
ಬೇಗ ಒಲಿತಾನೆ ನಮಗೆ ಶಿವ. ಯಾಕೆ ಅಂತಂದರೆ ಅವನ ಮನಸ್ಸು ತುಂಬ ಮೃದು, ಹೆಣ್ಣುಮಕ್ಳು ಕಷ್ಟಕ್ಕಂತೂ ತುಂಬ ಬೇಗ ಒಲಿತಾನೆ. ಆದ್ದರಿಂದ ನಾವು ಇಂಥ ಕಾರ್ಯಕ್ರಮಗಳನ್ನ ನಾವು ಇಟ್ಕೊಂಡು ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನೀವು ಭಕ್ತಿಪೂರ್ವಕವಾಗಿ, ಯಾವತ್ತೂ ಕೂಡ ಭಕ್ತಿಪೂರ್ವಕವಾಗಿ ನಾವು ಮಾಡಬೇಕು. ಚಂಚಲ ಮನಸ್ಸಿಂದ ಏನೋ ನೆನೆಸ್ಕೊಂಡು ನಾವೇನೋ ಮಾಡಿದ್ರೆ ಅದು ಕೈಗೂಡಲ್ಲ ಫಲ, ನಾವು ಅಂದ್ಕೊಂಡ್ರೆ ಕೆಲಸ ಆಗಲ್ಲ. ಆದ್ದರಿಂದ ನಾವು ಎಷ್ಟು ಸಾಧ್ಯನೋ ಅಷ್ಟು ಭಕ್ತಿಯಿಂದ ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ನಾವು ಅವನದೇ ಧ್ಯಾನದಲ್ಲಿ ಬಿಲ್ವಾರ್ಚನೆ ಮಾಡೋದ್ರಿಂದ ಅಥವಾ ಈ ಥರ ಅಭಿಷೇಕಗಳ ನಡೆಯೋ ಸ್ಥಳಗಳಲ್ಲಿ ನಾವು ಹೋಗಿ ಕೂತ್ಕೊಂಡಾಗ ನಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ನಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ. ಎಷ್ಟೇ ಯಾರೇ ಏನೇ ಮಾಡಿದ್ರು ಅತಿ ಸುಲಭವಾಗಿ ದೇವರು ಬಂದು ನಮ್ಮನ್ನ ಕಾಪಾಡ್ತಾ ಹೋಗ್ತಾನೆ. ಎಂಥ ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಕೂಡ ಆ ನಮ್ಮಪ್ಪ ನಮ್ಮನ್ನ ಕೈ ಬಿಡಲ್ಲ. ಪಾರ್ವತಿ ದೇವಿ ಕೂಡ ಜೊತೆಲಿ ಬಂದೇ ಬರ್ತಾಳೆ, ನಮ್ಮನ್ನು ಕಾಪಾಡ್ತಾಳೆ. ನಾವು ಶಿವನ ಜೊತೆ ಕೂಡ ಪಾರ್ವತಿಯನ್ನು ಕೂಡ ನಾವು ಸ್ಮರಿಸ್ತಾ ಗೌರಿ ಅಷ್ಟೋತ್ತರಗಳನ್ನ ನಾವು ಹೇಳ್ಕೊಬೋದು. ನಾವು ಯಾವತ್ತೂ ಯಾವುದಕ್ಕೂ ಅಂಜದೇ ಅಳಕದೇ ಧೈರ್ಯವಾಗಿ ಹೆಣ್ಣುಮಕ್ಕಳು ಮುನ್ನುಗ್ಗಲೇಬೇಕು. ನಾವು ಅಂಜದೇ ಯಾವ ಮೂಲೆಗೆ ಸೇರ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಕೂಡ ಸಂಬಂಧಿಕರಾಗ್ಬೋದು, ಹೊರಗಡೆ ಜನ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಸರಿ ಇವತ್ತು ಅವ್ರು ಇರೋದು ಸರಿ ಅಂತ ನಮ್ಮ ಮೇಲೆ ಇನ್ನೂ ಕಷ್ಟಗಳನ್ನ ಏರೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ನಾವು ಹೆದರದೇನೆ ಪ್ರತಿ ವಾರ ನಿಮಗೆ ಅರ್ಧ ಗಂಟೆ ನಮಗೋಸ್ಕರ ನಾವು ಬಿಡು ಮಾಡ್ಕೊಂಡು ಯಾರ್ಯಾರಿಗೂ ನಾವು ಟೈಮ್ ಕೊಡ್ತೀವಿ. ನಮ್ಮ ಜೀವನನ ರೂಪಿಸ್ಕೊಳ್ಳೋಕ್ಕೋಸ್ಕರ ನಾವು ವಾರದಲ್ಲಿ ಒಂದು ದಿನ ಇಂಥ ಕಾರ್ಯಕ್ರಮಗಳನ್ನು ನಾವು ಭಾಗವಹಿಸೋಣ. ಎಷ್ಟು ಸಾಧ್ಯನೋ ಅಷ್ಟು. ಈ ಕಾರ್ತಿಕ್ ಮಾಸ ಬಂದಾಗ ಹಚ್ಕೋಬೋದಲ್ವ, ಆವಾಗಾದ್ರೂ ಈ ವಿಶೇಷ ದಿನಗಳಲ್ಲಿ ಇಂತಿಂಥ ಮಾಸಗಳಲ್ಲಿ ಇಂತಿಂಥ ದೀಪ ಹಚ್ಚಬೇಕು ಅಂತ ಆವಾಗಿಂದವಾಗೆ ಯಾರ ಮುಖಾಂತರ ನಮಗೆ ಗೊತ್ತಾಗುತ್ತೆ ಅಥವಾ ನಮಗೆ ತಿಳಿದಿರುತ್ತೆ. ನಾವು ಅಂಥ ದೀಪಗಳನ್ನ ಹಚ್ತಾ ದೇವರಿಗೆ ಅಭಿಷೇಕ ಮಾಡೋಂಥದ್ದಾಗಲಿ, ಪೂಜೆ ಪುನಸ್ಕಾರಗಳು ಮಾಡೋಂಥದ್ದಾಗಲಿ, ವ್ರತಗಳನ್ನ ಮಾಡೋಂಥದ್ದಾಗಲಿ, ಧನುರ್ಮಾಸನ ಮಾಡೋಂಥದ್ದಾಗಲಿ, ಇಂಥದ್ದನ್ನೆಲ್ಲ ನಾವು ಮಾಡಿದಾಗ ನಮಗೆ ಹೆಚ್ಚಿನ ಫಲಗಳು ಸಿಗ್ತಾ ಹೋಗುತ್ತದೆ. ಧನುರ್ಮಾಸದಲ್ಲಂತೂ ಬ್ರಾಹ್ಮಿ ಮುಹೂರ್ತದಲ್ಲಂತೂ ಎದ್ದೇಳಲೇಬೇಕು. ಆವಾಗ ನೀವು ಬೇಡ್ಕೊಂಡಿದ್ದು ಖಡಾಖಂಡಿತವಾಗಿ ನೆರವೇರೇ ಇರುತ್ತದೆ. ಆದ್ದರಿಂದ ನೀವು ಯಾವತ್ತೂ ಕೂಡ ಹೆದರದೇನೆ ನೀವು ದೇವರ ಹತ್ರ ಹೋಗಿ ನೀವು ಎಲ್ಲನೂ ಬೇಡ್ಕೊಳ್ಳಿ, ಮನಸ್ಸಲ್ಲಿರೋದೆಲ್ಲನೂ ಹೇಳ್ಕೊಡಿ. ನಿಮಗೋಸ್ಕರನೇ ದೇವರು ಬಂದೇ ಬರ್ತಾರೆ. ಯಾವತ್ತೂ ಕೂಡ ಯಾರಿಗೂ ನಾವು ಹೆದರೋಂಥ ಅವಶ್ಯಕತೆ ಇಲ್ಲ. ಆ ಕ್ಷಣಕ್ಕೆ ನಮಗೆ ನೋವಾಗ್ಬೋದು, ಅಳ್ಬೋದು, ಅಥವಾ ಸಂಬಂಧಿಕರ ಹತ್ರ ಎಲ್ಲನೂ ನಾವು ಹೇಳ್ಕೊಬೋದು. ಆದರೆ ನಮಗೆ ಕೊನೆಯಲ್ಲಿ ಕೈ ಹಿಡಿಯೋದು ದೇವರೊಬ್ಬರೇ. ದೇವ್ರನ್ನ ನಾವು ನಂಬಿದ ಮೇಲೆ ಆ ದೇವ್ರು ನಮಗೆ ಯಾವತ್ತೂ ಕೂಡ ಕೈ ಕೊಡಲ್ಲ. ದೇವರು ಯಾವತ್ತೂ ನಮ್ದು ಆ ಕ್ಷಣಕ್ಕೆ ಅವನು ಬರಲ್ಲ, ನಮ್ಮ ಹತ್ರ ಮಾತಾಡಲ್ಲ, ನಮ್ಮ ಕಷ್ಟಗಳನ್ನ ಕೇಳಿಸ್ಕೊತಾ ಇಲ್ಲ ಅಂತ ನಾವು ಎಷ್ಟೇ ನಾವು ಬೈಕೊಂಡ್ರು ಅವನಿಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಪ್ರತಿ ಸತಿನೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನು ಕಾಪಾಡೋದು ದೇವರೇ ಹೊರತು ಬೇರೆ ಯಾರೂ ಅಲ್ಲ. ಎಲ್ಲರೂ ಕಷ್ಟ ಬಂದಾಗ ದೂರ ಸೇರಿದು ಹೋಗ್ಬೋದು, ಆದರೆ ದೇವರು ಯಾವುದೇ ಕಾರಣಕ್ಕೂ ನಮ್ಮಿಂದ ದೂರ ಹೋಗಲ್ಲ. ತನ್ನ ಮಕ್ಕಳನ್ನು ತಾನು ಕಾಪಾಡ್ತಾನೆ. ಇಂಥ ದೀಪಾರಾಧನೆ ಮಾಡಿಕೊಂಡು ನೀವು ನಿಮ್ಮ ಜೀವನಗಳನ್ನ ನೀವು ಕಾಪಾಡ್ಕೊಳ್ಳಿ. ಎಂಥ ಗಂಡ ಹೆಂಡತಿರ ಮಧ್ಯೆ ಯಾರೇ ಏನೇ ಮಾಡಿದರೂ ಆ ಸಮಸ್ಯೆಗಳೆಲ್ಲ ಇದರಿಂದ ನಿವಾರಣೆ ಆಗುತ್ತೆ. ಎಳ್ಳೆಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಆದಷ್ಟು ಅಭಿಷೇಕಗಳು ನಡೆಯೋ ಜಾಗಗಳಲ್ಲಿ ನೀವು ಹೋಗಿ ಕೂತ್ಕೊಳ್ಳಿ. ಹೋಮಗಳ ಮಾಡೋ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ. ಆದಷ್ಟು ದೇವಸ್ಥಾನಗಳು ಅರ್ಧ ಗಂಟೆ ನೀವು ನಮಗೋಸ್ಕರ ನಾವು ಟೈಮ್ ಮಾಡಿಕೊಳ್ಳೇಬೇಕು. ದೇವರ ಪೂಜೆ ಮಾಡೋದ್ರಿಂದ ಟೈಮ್ ವೇಸ್ಟ್ ಅಂತ ಅಂದ್ಕೊಳ್ಳೋ ಎಷ್ಟೋ ಜನ ಇದ್ದಾರೆ. ತಪ್ಪು ತಿಳುವಳಿಕೆ ನಿಮ್ಮದು. ಅಲ್ಲಿರೋ ಪಾಸಿಟಿವ್ ಎನರ್ಜಿ ಬೇರೆ ಕಡೆ ಸಿಗಲ್ಲ. ತಾಯಿ ಕೊಡೋ ತುತ್ತಲ್ಲೇ ಇರುತ್ತೆ ಅಮೃತ. ಹಾಗೆ ದೇವಸ್ಥಾನಕ್ಕೆ ಹೋದ್ರೇ ಸಿಗೋಂಥದ್ದು ಪಾಸಿಟಿವ್ ಎನರ್ಜಿ ನಿಮಗೆ ಎಲ್ಲೆಲ್ಲೋ ಫ್ರೆಂಡ್ಸ್ ಹತ್ರ, ಅಂಗಡಿ ಹತ್ರ ಅಲ್ಲಿ ಕೂತ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಸಿಗಲ್ಲ. ದಯವಿಟ್ಟು ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಆದಷ್ಟು ನೀವು ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ಯಾವುದೇ ನಮ್ಮ ಹಿಂದಿನ ಹಿರಿಕರು ಹೇಳ್ಕೊಂಡಿರೋಂಥ ಸಂಪ್ರದಾಯಗಳನ್ನ ಅವರಷ್ಟು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಕೈಲಾದ ಮಟ್ಟಿಗೆ ನಾವು ಮಾಡ್ಕೋತಾ ಹೋಗೋಣ. ಶಿವ ಅಷ್ಟೋತ್ತರ ಮಾಡ್ತಾ ಬಿಲ್ವ ಪತ್ರೆ ಇದ್ದರೆ ನೀವು ಬಿಲ್ವಾರ್ಚನೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹಳದಿ ಹೂಗಳನ್ನು ಬಿಡಿಸಿಟ್ಕೊಂಡು ನೀವು ಒಂದು ಪ್ಲೇಟ್ ಇಟ್ಕೊಂಡು ಶಿವ ಅಷ್ಟೋತ್ತರ ಬುಕ್ ಸಿಗುತ್ತೆ, ಶಿವ ಅಷ್ಟೋತ್ತರ ನೀವು ಹೇಳ್ಕೊಬೋದು. ಪ್ರತಿ ಒಂದು ಸತಿನೂ ನಾವು ಶಿವ ಅಷ್ಟೋತ್ತರ ಹೇಳುವಾಗ ಒಂದು ಸತಿ ನಮಃ ಅಂದಾಗ ಸ್ವಲ್ಪ ಹೂನ ಪ್ಲೇಟ್ಗೆ ಹಾಕಿದ್ರೆ ಆಯಿತು. ದೇವ್ರನ್ನ ಬೇಡ್ಕೊಳ್ಳಿ. ನಮ್ಮನ್ನ ಹೆಚ್ಚು ಒಂದೊಂದೇ ಕಲಿತಾ ಹೋಗೋಣ. ಎಲ್ಲನೂ ಒಟ್ಟಿಗೆ ನಾವು ಕಲಿಯೋಕ್ಕಾಗಲ್ಲ. ಬೇರೆಯವ್ರ ಥರ ನಾವು ಅಷ್ಟೊಂದು ಪ್ರಭುತ್ವ ಅಲ್ಲ ಅಂತಂದ್ರೂ ಕೈಲಾದ ಮಟ್ಟಿಗೆ ನಾವು ಕಲಿತು ನಾವು ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಳ್ಳೋಣ. ಈಗ ಬನ್ನಿ ಶಿವ ಅಷ್ಟೋತ್ತರ ಶತನಾಮಾವಳಿನ ಹೇಳ್ಕೊಳ್ಳೋಣ.
ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪೀನಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ಘಟ್ವಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಿಪವಿಷ್ಟಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಶರ್ವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಶಿತಿಕಂಠಾಯ ನಮಃ. ಓಂ ಶಿವಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ಕಾಮಾರಯೇ ನಮಃ. ಓಂ ಅಂಧಕಾಸುರ ಸೂದನಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪಾನಿಧಯೇ ನಮಃ. ಓಂ ಭೀಮಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಮೃಗಪಾಣಯೇ ನಮಃ. ಓಂ ಜಟಾಧಾರಾಯ ನಮಃ. ಓಂ ಕೈಲಾಸವಾಸಿನೇ ನಮಃ. ಓಂ ಕವಚಿನೇ ನಮಃ. ಓಂ ಕಠೋರಾಯ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಓಂ ವೃಷಾಂಕಾಯ ನಮಃ. ಓಂ ವೃಷಭಾರೂಢಾಯ ನಮಃ. ಓಂ ಭಸ್ಮಧೂಳಿತ ವಿಗ್ರಹಾಯ ನಮಃ. ಓಂ ಸಾಮಪ್ರಿಯಾಯ ನಮಃ. ಓಂ ಸ್ವರಮಾಯಾಯ ನಮಃ. ಓಂ ತ್ರಯೀಮೂರ್ತಯೇ ನಮಃ. ಓಂ ಅನೀಶ್ವರಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ. ಓಂ ಹವಿಷೇ ನಮಃ. ಓಂ ಯಜ್ಞಮಾಯಾಯ ನಮಃ. ಓಂ ಸೋಮಾಯ ನಮಃ. ಓಂ ಪಂಚವಸ್ತ್ರಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಹಿರಣ್ಯರೇತಸೇ ನಮಃ. ಓಂ ದುರ್ದರ್ಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಅನಘಾಯ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಭರ್ಗಾಯ ನಮಃ. ಓಂ ಗಿರಿಧನ್ವನೇ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಕೃತಿವಾಸಸೇ ನಮಃ. ಓಂ ಪುರಾರಾತಾಯೇ ನಮಃ. ಓಂ ಭಗವತೆ ನಮಃ. ಓಂ ಪ್ರಥಮ ದೀಪಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಜಗದ್ವ್ಯಾಪಿನೇ ನಮಃ. ಓಂ ಜಗದ್ಗುರುವೇ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನಜನಕಾಯ ನಮಃ. ಓಂ ಚಾರುವಿಕ್ರಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾಣವೇ ನಮಃ. ಓಂ ಅಹಿರ್ಬುದ್ಧ್ಯಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶ ವಿಮೋಚಕಾಯ ನಮಃ. ಓಂ ಮೃಡಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಹರಯೇ ನಮಃ. ಓಂ ಪೂಷದಂತವಿಭಿದೇ ನಮಃ. ಓಂ ಅವ್ಯಗ್ರಹಾಯ ನಮಃ. ಓಂ ದಕ್ಷಧ್ವರಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರಭಿದೇ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಶ್ರೀ ಶಿವಾಷ್ಟೋತ್ರಶತನಾಮಾವಳಿ ಸಂಪೂರ್ಣಂ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರೆ.